ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ನಿಮ್ಮ ಲಿಪ್ಸು ತುಂಬ ಬ್ಲ್ಯಾಕ್ ಆಗಿದೆಯಾ? ಹಾಗಾದರೆ ನಾನಿವತ್ತು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮದು ಏನು ಬ್ಲ್ಯಾಕ್ ಕಟ್ಟಿರುತ್ತಲ್ಲ ಲಿಪ್ಪು, ಅದು ನ್ಯಾಚುರಲ್ ಆಗಿ ಪಿಂಕ್ ಆಗುತ್ತೆ. ಅದನ್ನು ಕೇವಲ 7 ದಿನಗಳಲ್ಲಿ. ಹಾಗಾದರೆ ಈ ಟಿಪ್ಸ್ಗಳು ಏನು, ಯಾವ ಥರ ಫಾಲೋ ಮಾಡಬೇಕು ಅಂತೆಲ್ಲ ಗೊತ್ತಾಗಬೇಕಾದ್ರೆ ನೀವು ವಿಡಿಯೋನ ಕೊನೆ ತನಕ ನೋಡಬೇಕು. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಕೊನೆಯದಾಗಿ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ಈ ಟಿಪ್ಸ್ಗಳು ಯಾವುದಂತ ನೋಡೋಣ. ಲಿಪ್ಸ್ಟಿಕ್ ಇಲ್ಲದೆ ಗುಲಾಬಿ ಬಣ್ಣದ ಕೋಮಲ ತುಟಿ ನಿಮ್ಮದಾಗಬೇಕು. ಇಲ್ಲಿದೆ ನೋಡಿ ಸರಳ ಟಿಪ್ಸ್. ಲಿಪ್ ಬಾಮ್ ಹಾಗೆ ವ್ಯಾಸಲಿನನ್ನು ನಿತ್ಯ ಬಳಸಿದರೆ ಯಾಕೆ ನಿಮ್ಮ ತುಟಿಗಳು ಕಳಗುಂದದೆ ಅನ್ನೋ ಪ್ರಶ್ನೆ ಬಹುತೇಕ ಜನರಲ್ಲಿದೆ. ಇದಕ್ಕೆ ಸೂರ್ಯನ ಕಿರಣಗಳಿಗೆ ತೆರೆದುಕೊಳ್ಳುವುದು, ಧೂಮಪಾನ ಹಾಗೂ ಹಾರ್ಮೋನಿಯಂ ಬದಲಾವಣೆ, ಕಬ್ಬಿಣದ ಕೊರತೆ ಸೇರಿದಂತೆ ಹಲವು ಕಾರಣಗಳಿರಬಹುದು. ಆದರೆ ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಸರಳ ಸಲಹೆಗಳನ್ನು ಅನುಸರಿಸುವುದರಿಂದ ಕೆಲವು ದಿನಗಳಲ್ಲಿ ನಿಮ್ಮ ಕೋಮಲವಾದ ತುಟಿಗಳು ಗುಲಾಬಿ ಬಣ್ಣಕ್ಕೆ ತಿರುಗಬಹುದು. ಸಾಮಾನ್ಯವಾಗಿ ತುಟಿಯನ್ನು ತೊಂಡೆ ಹಣ್ಣಿಗೆ ಹೋಲಿಕೆ ಮಾಡ್ತಾರೆ. ತೊಂಡೆ ಹಣ್ಣಿನಲ್ಲಿದ್ದಂತಹ ತುಟಿ ಇರಬೇಕು ನಿಜ, ಆದರೆ ಅದರ ಬಣ್ಣ ಮಾತ್ರ ಗುಲಾಬಿ ಹೂವಿನಂತಿರಬೇಕು ಅನ್ನೋದು ಎಲ್ಲ ಮಹಿಳೆಯರ ಆಸೆ. ಹಾಗಾದರೆ ಕೇವಲ ಒಂದೇ ವಾರದಲ್ಲಿ ಈ ಗುಲಾಬಿ ಬಣ್ಣದ ತುಟಿಗಳನ್ನು ನಿಮ್ಮದಾಗಿಸಿಕೊಳ್ಳೋಕೆ ಇಲ್ಲಿದೆ ನೋಡಿ ಸರಳ. ನಮ್ಮ ದೇಹದಂತೆ ಚರ್ಮವು ಕೂಡ ನಿರ್ಜಲೀಕರಣವಾಗುವುದು. ಇವುಗಳನ್ನು ತಡೆಯಲು ದಿನಕ್ಕೆ 8 ರಿಂದ 10 ಗ್ಲಾಸ್ ನೀರು ಕುಡಿಯುವುದು ಬಹಳ ಅವಶ್ಯಕ. ಇದು ತುಟಿ ಹಾಗೂ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಬೀಟ್ರೂಟ್ ಸ್ಕ್ರಬ್. ಬೀಟ್ರೂಟ್ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುತ್ತದೆ. ಇದರ ಜೊತೆಗೆ ತುಟಿಗಳನ್ನು ಕೆಂಪಾಗಿ ಮತ್ತು ಆಕರ್ಷಕವಾಗಿ ಕಾಣುವಂತೆಯೂ ಮಾಡುತ್ತದೆ. ಬೀಟ್ರೂಟ್ ತುಂಡುಗಳಿಂದ ವಾರಕ್ಕೆ 3 ರಿಂದ 4 ಬಾರಿ 5 ನಿಮಿಷಗಳ ಕಾಲ ಮಸಾಜ್ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಜೊತೆಗೆ ಬೀಟ್ರೂಟ್ ರಸದ ಸೇವನೆ ಹೆಚ್ಚಿನ ಧನಾತ್ಮಕ ಫಲಿತಾಂಶವನ್ನು ಸಿಗುತ್ತದೆ. ಆರೋಗ್ಯಕರ ಆಹಾರ. ತುಟಿಗಳ ಆರೈಕೆಗೆ ಲಿಪ್ ಬಾಮ್ಗಳನ್ನು ಹಾಗೆ ಸ್ಕ್ರಬ್ಗಳನ್ನು ಎಷ್ಟು ಮುಖ್ಯವೋ ಹಾಗೆ ಪೌಷ್ಟಿಕಾಂಶದಿಂದ ಕೂಡಿದ ಆಹಾರ ಸೇವನೆಯು ಕೂಡ ತುಟಿಯ ರಂಗನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿತ್ಯ ರಾತ್ರಿ ಮಲಗುವ ಮೊದಲು ಆಲೋವೆರಾ ಜೆಲ್ ಅಥವಾ ತೆಂಗಿನ ಎಣ್ಣೆಯಂತಹ ನೈಸರ್ಗಿಕ ಮಾಯಿಶ್ಚರೈಸರ್ಗಳನ್ನು ತುಟಿಗಳಿಗೆ ಬಳಸಿ. ಇದರಿಂದ ತುಟಿ ಒಡೆಯುವುದು ತಪ್ಪಿಸಬಹುದು. ಜೊತೆಗೆ ತುಟಿ ನೈಸರ್ಗಿಕವಾಗಿ ಗುಲಾಬಿ ಬಣ್ಣಕ್ಕೆ ತಿರುಗಿಸಲು ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ನೋಡ್ಕೊಬಂದ್ರಲ್ಲ, ನ್ಯಾಚುರಲ್ ಆಗಿ ನಾವು ಯಾವುದೆಲ್ಲ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಮ್ಮ ಕಪ್ಪಾದ ತುಟಿಗಳು ಪಿಂಕು ಬಣ್ಣಕ್ಕೆ ತಿರುಗಬಹುದೆಂದು ನೀವು ಒಮ್ಮೆ ಟ್ರೈ ಮಾಡಿ. 100% ಅಲ್ಲ 200% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಸಹಿತ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಕೊನೆಯದಾಗಿ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.